ಹೇಟ್ಮ್ಯಾನ್ ರೋಹಿತ್ ಶರ್ಮಾ ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್. ಕಾರಣ ಏನು ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಕಾರಣ ಏನಪ್ಪಾ ಅಂದ್ರೆ ಈ ಒಂದು IPL ಮುಗಿದ ತಕ್ಷಣ ಇಂಡಿಯಾ ಇಂಗ್ಲೆಂಡ್ ಸೀರೀಸ್ಗೆ ಟೆಸ್ಟ್ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದೆ. ಆ ಒಂದು ಟೆಸ್ಟ್ಗೆ ಈಗ BCCI ಆ ಟೀಮ್ನ ಸೆಲೆಕ್ಟ್ ಮಾಡ್ಕೋಬೇಕು. ಟೀಮ್ ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮ್ನಲ್ಲಿ ರೋಹಿತ್ ಶರ್ಮಾನ ಕ್ಯಾಪ್ಟನ್ಶಿಪ್ ಇಂದ ಕೊಡಲಾಗಿದೆ ಅಂತ ಒಂದು ಮಾಹಿತಿ ರೋಹಿತ್ ಶರ್ಮಾ ತಿಳಿದ ತಕ್ಷಣ ರೋಹಿತ್ ಶರ್ಮಾ ಈ ಒಂದು ಟೆಸ್ಟ್ ಫಾರ್ಮೆಟ್ಗೆ ರಿಟೈರ್ಡ್ ಕೊಟ್ಟಿದ್ದಾರೆ ಫ್ರೆಂಡ್. ಕಾರಣ ಏನಪ್ಪಾ ಅಂದ್ರೆ ಈಗ BCCI ಏನ್ ಮಾಡ್ತಂದ್ರೆ BCCI ಇವ್ರಿಗೆ ಕ್ಯಾಪ್ಟನ್ಶಿಪ್ ಇಂದ ಯಾಕೆ ಕೊಡ್ತಂದ್ರೆ ಸುನಿಲ್ ಗವಾಸ್ಕರ್ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ನಲ್ಲಿ 5 ಟೆಸ್ಟ್ ನಲ್ಲಿ 4 ಟೆಸ್ಟ್ ಹೀನಾಯೋಗ ಸೋಲ್ತು ಇಂಡಿಯಾ. ಅದರಲ್ಲಿ 4 ಅಲ್ಲ 3 ಸೋಲ್ತು ಇಂಡಿಯಾ. 3ರಲ್ಲಿ ಸ್ವತಃ ರೋಹಿತ್ ಶರ್ಮಾ ಅಲ್ಲಿ ಕ್ಯಾಪ್ಟನ್ಶಿಪ್ ನಲ್ಲೂ ಕೂಡ ಅಂತ ಚೆನ್ನಾಗಿರುವಂತ ಕ್ಯಾಪ್ಟನ್ಶಿಪ್ ಕೂಡ ಮಾಡಲಿಲ್ಲ. ಆಮೇಲೆ ಬ್ಯಾಟಿಂಗ್ ನಲ್ಲೂ ಕೂಡ ಸ್ಟ್ರಗಲ್ ಮಾಡಿದ್ರು. ಆ ಒಂದು ಉದ್ದೇಶಕ್ಕೆ BCCI ಇವ್ರನ್ನ ಕ್ಯಾಪ್ಟನ್ಶಿಪ್ ಇಂದ ಕೊಡ್ತಾ ತಿಳಿದ ತಕ್ಷಣ ರೋಹಿತ್ ಶರ್ಮಾ ಈ ಒಂದು ಕ್ಯಾಪ್ಟನ್ಶಿಪ್ ಇಂದ ರಿಟೈರ್ಡ್ ಕೊಟ್ರು. ಈಗ ಈ ಒಂದು ಟೆಸ್ಟ್ ಕ್ರಿಕೆಟ್ ಹಾಗೆ T20 ಕ್ರಿಕೆಟ್ ಇವೆರಡು ಬಿಟ್ಟು ಇವೆರಡು ಕೂಡ ಆಡ್ತಾ ಇಲ್ಲ. ಇವೆರಡು ಫಾರ್ಮೆಟ್ ಕೂಡ ರೋಹಿತ್ ಶರ್ಮಾ ವಿದಾಯ ಕೊಟ್ಟಿದ್ದಾರೆ. ಈಗ ಏನಪ್ಪಾ ಅಂದ್ರೆ ODI ಒನ್ ಡೇ ಅಷ್ಟೇ ಆಡೋದು ರೋಹಿತ್ ಶರ್ಮಾ. ಒನ್ ಡೇ ಬಿಟ್ಟರೆ ಯಾವುದೇ ಒಂದು ಫಾರ್ಮೆಟ್ ಅಲ್ಲೂ ಕೂಡ ಆಡಲ್ಲ. ಒನ್ ಡೇ ಬಿಟ್ಟರೆ IPL ಅಲ್ಲಿ ಅಷ್ಟೇ ಕಾಣಿಸ್ಕೊಂತಾರೆ ಈಗ ರೋಹಿತ್ ಶರ್ಮಾ ಫ್ಯಾನ್. ಈ ಒಂದು ವಿಷಯ ರೋಹಿತ್ ಶರ್ಮಾ ಫ್ಯಾನ್ಸ್ಗೆ ತಿಳಿಸಿದ ತಕ್ಷಣ ಶಾಕ್ ಆಗ್ತಾರೆ. ಯಾಕಂದ್ರೆ ಇವರು ODI ಮ್ಯಾಚ್ ನಲ್ಲಿ ಅಷ್ಟೇ ಕಾಣ್ತಾ ಇದ್ದಾರೆ, ಟೆಸ್ಟ್ ನಲ್ಲಿ ಕಾಣಲ್ಲ, T20 ಕೂಡ ಕಾಣಲ್ಲ. ಜಸ್ಟ್ ODI ನಲ್ಲಿ ಅಷ್ಟೇ ಈ ರೋಹಿತ್ ಶರ್ಮಾ ಅವರು ಆಡ್ತಾ ಇರೋದು. ಈಗ ಟೆಸ್ಟ್ಗೆ ಯಾರು ಕ್ಯಾಪ್ಟನ್ ಅನ್ನೋ ನೋಡೋದಾದ್ರೆ ಇಲ್ಲಿ 4 ಹೆಸರು ಬರ್ತಾ ಇದೆ. ಒಂದು KL ರಾಹುಲ್, ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, ಹಾರ್ದಿಕ್ ಪಾಂಡ್ಯನ್ ಕೂಡ ಬರ್ಬೋದು ಈ ಒಂದು ಲಿಸ್ಟ್ಗೆ ಫ್ರೆಂಡ್. ಯಾರು ಕೊಡ್ತಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಈ ಒಂದು IPL ಮುಗಿದ ಮೇಲೆ ಕೂಡ ಕನ್ಫರ್ಮ್ ಆಗುತ್ತೆ ಯಾರು ಕ್ಯಾಪ್ಟನ್ ಟೆಸ್ಟ್ ಕ್ರಿಕೆಟ್ಗೆ ಅನ್ನೋದು ಕೂಡ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ಅಪ್ಡೇಟ್ ನಿಮಗೆ ಏನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಷಯ. ಟೇಕ್ ಕೇರ್, ಬಾಯ್.